ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕವಿತೆಯ ಹೆಸರು ಎ ಫಾರ್ ಕ್ರೈ ಫ್ರಮ್ ಆಫ್ರಿಕಾ. ಇದೊಂದು ತುಂಬ ವಿಭಿನ್ನವಾದ ಕವಿತೆಯಾಗಿದೆ. ಈ ಕವಿತೆಯಲ್ಲಿ ನಾವು ಇತಿಹಾಸದ ಕುರಿತು ಹಾಗೆಯೇ ಸಾಹಿತ್ಯದ ವಿವಿಧ ಪ್ರಕಾರಗಳ ಕುರಿತು ಹೇಳದೆ ಈ ಕವಿತೆಯನ್ನು ವಿವರಿಸುವುದು ಬಹಳ ಕಷ್ಟ. ಈ ಕವಿತೆಯನ್ನು ಬರೆದವರು ಡೆರೆಕ್ ವಾಲ್ಕಾಟ್. ಮೊದಲಿಗೆ ಇದರ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲು ನಾವು ಇದರ ಇತಿಹಾಸದ ಹಾಗೂ ಸಾಹಿತ್ಯದ ವಿವಿಧ ಪ್ರಕಾರಗಳ ಇದರಲ್ಲಿ ಯೂಸ್ ಮಾಡಿದಂತಹ ಬೇರೆ ಬೇರೆ ಪ್ರಕಾರಗಳೇನಿದೆ ಅದರ ಕುರಿತು ಮಾತಾಡೋಣ. ಆನಂತರ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. ಈ ಕವಿತೆಯ ನೇರ ವಿವರಣೆಯನ್ನು ಕೇಳುವ ಮೊದಲು ಇದರ ಇಂಟ್ರೊಡಕ್ಷನ್ ಪಾರ್ಟ್ ಕೇಳೋದು ಅನಿವಾರ್ಯವಾಗಿದೆ. ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಏನಿದೆ ಅನ್ನೋದು ನಮಗೆ ಮೊದಲು ಗೊತ್ತಾಗಬೇಕು. ಅದನ್ನು ಕ್ವಿಟ್ ಮಾಡಿ ಕವಿತೆಯನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಮೊದಲು ನಾವು ಹಿಸ್ಟಾರಿಕಲ್ ಕಾಂಟೆಕ್ಸ್ಟನ್ನು ನೋಡೋಣ. ಈ ಕವಿತೆಯನ್ನು ಬರೆದಂತಹ ಡೆರೆಕ್ ವಾಲ್ಕಾಟ್ ತುಂಬ ವಿಶಿಷ್ಟ ಶೈಲಿಯ ಕವಿ ಎನಿಸಲ್ಪಡ್ತಾರೆ. ಯಾಕಂದರೆ ಇವರ ದೇಹದಲ್ಲಿ ಎರಡು ದೇಶದ ನೆತ್ತರು ಹರಿತಾ ಇದೆ. ಅದಂದರೆ ಆಫ್ರಿಕಾ ಮತ್ತು ಯುರೋಪ್. ನಿಮಗೆ ಆಶ್ಚರ್ಯ ಆಗಿರ್ಬೋದು, ಇದೇನು ಎರಡು ದೇಶದ ನೆತ್ತರು ಅಂದರೆ ಇವರ ತಂದೆ ತಾಯಿ ಒಬ್ಬರು ಆಫ್ರಿಕಾದವರಾಗಿದ್ದರೆ ಮತ್ತೊಬ್ಬರು ಯುರೋಪ್ ಕಾಂಟಿನೆಂಟಿಗೆ ಒಳಗೊಂಡಿದ್ದಾರೆ. ಅವರು ಅಂದರೆ ಕೇವಲ ಹೆತ್ತವರು ಮಾತ್ರ ಅಲ್ಲ, ಅವರ ಪೂರ್ವಜರು ಅನೇಕರು ಈ ಎರಡೂ ಖಂಡಗಳಿಗೆ ಒಳಪಟ್ಟಿದ್ದರು. ಈಗ ಈ ಎರಡು ಖಂಡಗಳ ವಿಷಯ ಅಂತ ಬಂದಾಗ ಯುರೋಪ್ ಅಥವಾ ಆಫ್ರಿಕಾ ಅಥವಾ ಕೀನ್ಯಾ ಮತ್ತು ಇಂಗ್ಲೆಂಡಿನ ವಸಾಹತುಶಾಹಿಯ ಕುರಿತಾದ ಕೆಲವು ಪ್ರಶ್ನೆಗಳು ಬಂದಾಗ ಡೆರೆಕ್ ಅವರ ಮನಸ್ಥಿತಿ ಹೇಗಿರ್ಬೋದು, ಅವರು ಯಾವ ಕಡೆಗೆ ತನ್ನ ನಿರ್ಧಾರವನ್ನು ಬದಲಾಯಿಸಬಹುದು ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಯಾವ ಕಡೆಗೆ ನಿಲ್ಲುವಂತಹದ್ದು, ಆಫ್ರಿಕಾದ ಕಡೆಗ ಅಥವಾ ಯುರೋಪ್ನ ಕಡೆಗ. ಹಾಗಾಗಿ ಅವರು ಸ್ವತಃ ಒಂದು ಕವಿತೆಯನ್ನು ಬರೆದಿದ್ದಾರೆ, ಆ ವಾರ್ ಕ್ರೈ ಫ್ರಮ್ ಆಫ್ರಿಕಾ ಅನ್ನೋದು. ಅದರಲ್ಲಿನ ಸಾಲುಗಳು ಇಂತಿವೆ: ಐ ಹೂ ಆಮ್ ಪಾಯ್ಸನ್ಡ್ ವಿತ್ ದ ಬ್ಲಡ್ ಆಫ್ ಬೋತ್, ವೇರ್ ಶಲ್ ಐ ಟರ್ನ್ ಡಿವೈಡೆಡ್ ಟು ದ ವೇನ್. ಕವಿತೆಯ ಹೆಸರು ಆ ಫಾರ್ ಕ್ರೈ ಫ್ರಮ್ ಆಫ್ರಿಕಾ. ಈ ಕವಿತೆಯನ್ನು ಓದುವ ಮೊದಲು ಕೃತಿಕಾರನಾದ ಕವಿಯ ಕುರಿತು ನೋಡೋಣ. ಈ ಕವಿ ಎಷ್ಟೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರು ಅಂದರೆ ಯಾವ ಕಡೆ ನಿಲ್ಲಬೇಕೆನ್ನುವುದೇ ಅವರಿಗೆ ಪ್ರಶ್ನಾರ್ಥಕವಾಗಿತ್ತು. ಯಾವ ಕಡೆಗೂ ತನ್ನ ಡಿಸಿಷನ್ ಹೀಗಿದೆ ಅಂತ ಹೇಳುವ ಹಾಗಿರಲಿಲ್ಲ. ಹೇಗಿದ್ದರೂ ಕ್ರಿಟಿಸಿಸಮ್ ಬಂದೇ ಬರ್ತಾ ಇತ್ತು. ಹಾಗಿದ್ದರೆ ಈ ಕವಿಗೆ ಹೇಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿತು? ಈ ಕವಿತೆ ಸಂಬಂಧಪಟ್ಟಿರೋದು ಮಾವ್ ರೆಬೆಲಿಯನ್ 1952ರಿಂದ 1960ರಲ್ಲಿ ಆದಂತಹದ್ದು. ಸುಮಾರು 8 ವರ್ಷಗಳ ತನಕ ಈ ರೆಬೆಲಿಯನ್ ಅಥವಾ ದಂಗೆ ನಡೆಯಿತು. ಇದರಲ್ಲಿ ಮುಖ್ಯವಾಗಿ ತನ್ನ ಸ್ವಾತಂತ್ರ್ಯಕ್ಕೋಸ್ಕರ ಯುರೋಪಿಯನ್ ರಾಷ್ಟ್ರಗಳ ವಿರುದ್ಧ ಆಫ್ರಿಕನ್ನರು ಹೋರಾಟ ನಡೆಸಿದ ರೀತಿ ಕಂಡುಬರುತ್ತದೆ. ಇವರ ಯುದ್ಧ ಕಲೆ ಗೆರಿಲ್ಲಾ ವಾರ್ಫೇರ್ ಆಗಿತ್ತು. ಅಂದರೆ ನಮ್ಮ ದೇಶದಲ್ಲಿ ಹೇಗೆ ನಾವು ಬ್ರಿಟಿಷರ ವಿರುದ್ಧ ಅಥವಾ ಶಿವಾಜಿಯ ಸೈನ್ಯದಲ್ಲಿ ಗೆರಿಲ್ಲಾ ವಾರ್ಫೇರನ್ನು ಯೂಸ್ ಮಾಡಿದ್ರು, ಅದೇ ರೀತಿ ಈ ಜನಾಂಗ ಕೂಡ ಮಾವು ರೆಬೆಲಿಯನ್ ಏನಿತ್ತು ಅವರ ದಂಗೆಯಲ್ಲಿ ಕೂಡ ಗೆರಿಲ್ಲಾ ರೀತಿಯ ಯುದ್ಧ ತಂತ್ರವನ್ನು ಬಳಸಿದ್ದರು. ಈ ಗೊರಿಲ್ಲಾ ವಾರ್ಫೇರ್ ಅನ್ನೋದು ಅಫ್ಘಾನಿಸ್ತಾನದಲ್ಲಿ ದೊಡ್ಡ ದೊಡ್ಡ ಬಂಡೆಕಲ್ಲುಗಳ ಹಿಂದೆ ಅಡಗಿಕೊಂಡು ಯುದ್ಧ ಮಾಡ್ತಾ ಇದ್ರು. ಹಾಗೆಯೇ ತುಂಬ ದಟ್ಟವಾದ ಕಾಡಿನ ಪ್ರದೇಶ ಇದ್ದರೆ ದೊಡ್ಡ ದೊಡ್ಡ ಪೊದೆಗಳ ಅಥವಾ ಮರಗಳ ಅಡಿಯಲ್ಲಿ ಅಥವಾ ಇಡೆಗಳಲ್ಲಿ ಸಂಧಿಗಳಲ್ಲಿ ಕೂತ್ಕೊಂಡು ಯುದ್ಧ ಮಾಡುವಂತಹದ್ದು. ನಮ್ಮ ಇತಿಹಾಸದಲ್ಲೂ ಇದರ ಉಲ್ಲೇಖ ತುಂಬ ಕಡೆ ಆಗಿದೆ. ಯುದ್ಧ ತಂತ್ರದ ಹಿಂದಿರುವ ಮುಖ್ಯ ಉದ್ದೇಶ ಶತ್ರು ಸೈನ್ಯವನ್ನು ಕನ್ಫ್ಯೂಸ್ ಮಾಡುವುದು, ಅದರಿಂದ ಶತ್ರುಗಳ ಮೇಲೆ ದಾಳಿ ಮಾಡುವಂತಹದ್ದು. ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಬಳಸಿದ್ದಾರೆ. ಈ ಕವಿತೆಯಲ್ಲಿ ಉಲ್ಲೇಖಿಸಲಾದ ಮುಖ್ಯ ಟ್ರೈಬ್ ಕಿಕುಯು. ಇದರ ಜನಾಂಗದ ಜನರು ತುಂಬ ಹಿಂಸೆಗಳನ್ನು ಬ್ರಿಟಿಷರಿಂದ ಅನುಭವಿಸಿದ್ದರು. ಅವರ ದಿನಸಕ್ಕೊಂದು ರೂಲ್ಸ್ ಏನು ಅವರ ಗೌರ್ಮೆಂಟಲ್ಲಿ ತರ್ತಾ ಇದ್ರು. ಇದರಿಂದ ಈ ಜನಗಳು ತುಂಬ ಕಷ್ಟವನ್ನು ಅನುಭವಿಸಿದ್ದರು. ಭಾರತೀಯರು ಕೂಡ ಬ್ರಿಟಿಷರ ವಸಾಹತುಶಾಹಿ ಆಡಳಿತದಿಂದ ತುಂಬ ಕೆಟ್ಟ ಪರಿಣಾಮವನ್ನು ಅನುಭವಿಸಿದ್ದೇವೆ. ಅದೇ ರೀತಿ ಈ ಜನಾಂಗದವರು ಕೂಡ ಅವರು ತನ್ನ ಸ್ವಂತ ಜಾಗವನ್ನು ಬ್ರಿಟಿಷರಿಗೋಸ್ಕರ ಕಳೆದುಕೊಳ್ಳಬೇಕಾಯಿತು. ಹಾಗೂ ಆ ಬ್ರಿಟಿಷರು ಒಂದಷ್ಟು ಆರ್ಥಿಕ ನೀತಿಗಳನ್ನು ಇವರ ಮೇಲೆ ಹೇರಿಸಿ ಇವರಿಗೆ ತುಂಬ ಟಾರ್ಚರ್ ಮಾಡ್ತಾರೆ, ತುಂಬ ತೊಂದರೆಗಳನ್ನು ಕೊಟ್ಟಿದ್ದರು. ಈ ಮಾವೋ ರೆಬೆಲಿಯನ್ ಆದಾಗ ಆ ಜನರ ಬಳಿ ಬ್ರಿಟಿಷರಲ್ಲಿ ಇದ್ದಂತಹ ಸುಸಜ್ಜಿತವಾದ ಅಸ್ತ್ರಗಳು ಏನೆಲ್ಲ ಇತ್ತು ಅದ್ಯಾವುದು ಇವರ ಬಳಿ ಇರಲಿಲ್ಲ. ಆ ಜನಗಳ ಬಳಿ ಇದ್ದದ್ದು ಕೇವಲ ಗೆರಿಲ್ಲಾ ಟ್ಯಾಟಿಕ್ಸ್ ಮಾತ್ರ. ರಾತ್ರಿಯ ಸಮಯದಲ್ಲಿ ಎಲ್ಲ ಸೈನಿಕರು ಮಲಗಿದ್ದಾಗ ಅವರು ತನ್ನ ಆಯುಧಗಳನ್ನು ಎಲ್ಲೆಲ್ಲೋ ಇಟ್ಕೊಂಡು ಮಲಗ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಜನಾಂಗದ ಜನರು ರೆಬೆಲಿಯನ್ ಮೂಲಕ ಅಂದರೆ ಹೇಗೆ ರೆಬೆಲಿಯನ್ ಮಾಡ್ತಾ ಇದ್ರು ಅಂದರೆ ಆ ಸಮಯದಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿ ಗೆರಿಲ್ಲಾ ವಾರ್ ಮಾಡಿ ಅವರನ್ನು ಸೋಲಿಸ್ತಾ ಇದ್ರು ಅಥವಾ ಸಾಯಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಕೂಡ ಈ ಜನಗಳ ಮುಖ್ಯ ಉದ್ದೇಶ ಕೇವಲ ಸೈನಿಕರನ್ನು ಕೊಲ್ಲುವುದು ಮಾತ್ರ, ಅವರ ಜೊತೆಗಿರುವವರ ಫ್ಯಾಮಿಲಿ ಮೆಂಬರ್ಸನ್ನು ಕೊಲ್ಲುವುದು ಆಗಿರಲಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ ಏನಾಯಿತು, ಒಬ್ಬ ಸಿಪಾಯಿಯನ್ನು ಕೊಲ್ಲುವುದಕ್ಕೆ ಹೋಗಿ ಅವನ ಜೊತೆಗಿದ್ದಂತಹ ಅವನ ಫ್ಯಾಮಿಲಿ ಮೆಂಬರ್ಸನ್ನು ಕೂಡ ಕೊಲ್ಲಬೇಕಾಯಿತು. ನಾಯಿಗಳ ಮೇಲೆ ಯುದ್ಧ ಮಾಡುವಂತಹದ್ದು, ಅವರನ್ನು ಕೊಲ್ಲುವಂತಹದ್ದು ಯುದ್ಧ ತಂತ್ರವೇ ಹೌದು. ಹಾಗಾದರೆ ಅವರ ಜೊತೆ ಇರುವಂಥ ಫ್ಯಾಮಿಲಿಯ ಗತಿ ಏನು? ಅವರನ್ನು ಕೊಲ್ಲುವ ಅವಶ್ಯಕತೆ ಇದೆಯೇ? ಈ ಘಟನೆ ನಡೆದ ತಕ್ಷಣ ಎಲ್ಲ ಕಡೆ ವದಂತಿ ಹರಡಿತು. ಏನೆಂದರೆ ಬರೀ ಈ ಜನಗಳು ಸೈನಿಕರನ್ನು ಮಾತ್ರ ಕೊಲ್ತಾ ಇಲ್ಲ, ಅವರ ಫ್ಯಾಮಿಲಿ, ಅವರ ಸಣ್ಣ ಸಣ್ಣ ಮಕ್ಕಳು, ಒಂದು 6 ವರ್ಷದ ಮಗುವನ್ನು ಕೂಡ ಕೊಂದಿದ್ದಾರೆ ಎನ್ನುವ ಸುದ್ದಿ ಎಲ್ಲೆಡೆ ಹಬ್ಬಿತು.
ಈ ಘಟನೆಯ ಕುರಿತು ಪರ ವಿರೋಧ ತುಂಬ ಚರ್ಚೆಗಳು ನಡೆದವು. ಒಬ್ಬ ಫ್ರೆಂಚ್ ಕವಿ ಹೇಳ್ತಾರೆ, ಇದು ಸರಿಯಾದ ಘಟನೆ. ಯಾಕಂದರೆ ಬ್ರಿಟಿಷರಿಂದ ಆ ಜನಗಳು ತುಂಬ ಹಿಂಸೆಯನ್ನು ಅನುಭವಿಸಿದ್ರು. ಬ್ರಿಟಿಷರ ಫ್ಯಾಮಿಲಿಗೆ ತೊಂದರೆ ಆದರೆ ಅವರಿಗೆ ಪ್ರತ್ಯುತ್ತರ ನೀಡಿದಂತೆ ಆಗುತ್ತದೆ ಎನ್ನುವುದು ಫ್ರೆಂಚ್ ಕೃತಿಕಾರನ ಅಭಿಪ್ರಾಯವಾಗಿತ್ತು. ಆದರೆ ನಮ್ಮ ಕವಿ ಇಲ್ಲಿ ಹೇಳ್ತಾರೆ, ಈ ಕವಿತೆಯನ್ನು ಬರೆದಂತಹ ಕವಿ ಡೆರೆಕ್ ಹೇಳ್ತಾರೆ, ಇಲ್ಲ, ಯಾವುದೇ ಕಾರಣಕ್ಕೂ ಸಿಪಾಯಿಯನ್ನು ಕೊಲ್ಲುವುದು ಯುದ್ಧ ತಂತ್ರವಾಗಿದ್ದರೂ ಆತನ ಫ್ಯಾಮಿಲಿಯನ್ನು, ಅಷ್ಟು ಸಣ್ಣ ಮಕ್ಕಳನ್ನು ಕೊಲ್ಲುವುದು ಮಾನವೀಯತೆ ಎನಿಸೋದಿಲ್ಲ. ಈ ಘಟನೆಯ ತರುವಾಯ ಆ ಜನಗಳು ಮಾವೋ ರೆಬೆಲಿಯನ್ ಪಾರ್ಟಿಸಿಪೇಟ್ ಮಾಡಿದಂತಹ ಜನಗಳು ಯಾರಿದ್ರು ಅವರು ತುಂಬ ಹಿಂಸೆಯನ್ನು ಬ್ರಿಟಿಷ್ ಸರ್ಕಾರದಿಂದ ಪುನಃ ಪಡಿತಾರೆ. ಯಾಕಂದರೆ ಅವರು ಸಣ್ಣ ಮಕ್ಕಳನ್ನು ಮತ್ತು ಫ್ಯಾಮಿಲಿ ಮೆಂಬರ್ಸನ್ನು ಕೊಂದರು ಅನ್ನೋ ಅಪವಾದವನ್ನು ಎದುರಿಸಬೇಕಾಯಿತು. ಅದರಿಂದ ತುಂಬ ಹಿಂಸೆಯನ್ನು ಕೂಡ ಅನುಭವಿಸಿದರು. ಆ ಮಾವೋ ರೆಬೆಲಿಯನ್ ಮಾಡಿದಂತಹ ದಂಗೆಕೋರರು ಯಾರಿದ್ದಾರೆ ಅವರನ್ನೆಲ್ಲ ಬ್ರಿಟಿಷರು ಹತ್ತಿಕ್ತಾರೆ. ಇದರಿಂದ ಏನಾಯಿತು, ಬ್ರಿಟಿಷರ ವಿರುದ್ಧ ನಿಲ್ಲಬೇಕೆನ್ನುವ ಆಫ್ರಿಕನ್ ಜನರ ಶಕ್ತಿ ಕುಂದಿದಂತಾಯಿತು. ಸಣ್ಣ ಸಣ್ಣ ದಂಗೆಗಳ ಮೂಲಕ ಅಪೋಸ್ ಮಾಡ್ತಾ ಇದ್ರು. ಆದರೆ ಅವರಿಗೆ ಈಗ ದೊಡ್ಡ ಶಕ್ತಿಯೇ ಇರಲಿಲ್ಲ. ಗಾಂಧಿಯಂತಹ ದೊಡ್ಡ ನೇತಾರರ ಸಪೋರ್ಟ್ ಇದ್ದರೂ ಅವರಿಗೆ ಯಾವುದೇ ಪ್ರಬಲ ನಾಯಕತ್ವ ಆಗಲಿ, ಸುಸಜ್ಜಿತವಾದ ಶಸ್ತ್ರಗಳಾಗಲಿ ಯಾವುದು ಇರದ ಕಾರಣ ಅವರ ರೆಬೆಲಿಯನ್ ಎನ್ನುವುದು ಅಲ್ಲೇ ಸ್ಟಾಪ್ ಆಗುತ್ತೆ. ಇದರ ಕುರಿತಾಗಿ ನಮ್ಮ ಕವಿ ಡೆರೆಕ್ ಅವರು ಈ ಪದ್ಯವನ್ನು ಬರೆದಿದ್ದಾರೆ. ನಾವು ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನೋಡಿದ್ವಿ. ಇನ್ನು ಲಿಟರರಿ ಕಾಂಟೆಕ್ಸ್ಟ್ ಬಂದರೆ ಇಲ್ಲಿ ತುಂಬ ಲಿಟರರಿ ಅಂಶಗಳನ್ನು, ಸಾಹಿತ್ಯದ ಅಂಶಗಳನ್ನು ಕವಿ ಬಳಸಿದ್ದಾರೆ. ಅದಂದರೆ ಮೆಟಾಫರ್ ಇರ್ಬೋದು, ಇಮೇಜರಿಗಳಿರಬಹುದು, ಹಾಗೆ ಐರನಿ. ಇದುವರೆಗೂ ನಾವು ಈ ಕೃತಿಯ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಮತ್ತು ಲಿಟರರಿ ಕಾಂಟೆಕ್ಸ್ಟ್ ಏನಿತ್ತು ಅನ್ನೋದನ್ನು ನೋಡಿದ್ವಿ. ಈಗ ನಾವು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. ಅ ವಿಂಡ್ ಈಸ್ ರಫ್ಲಿಂಗ್ ದ ಟಾನಿ ಫೆಲ್ಟ್ ಎಟ್ ಆಫ್ ಆಫ್ರಿಕಾ, ಕಿಕಿಯು ಕ್ವಿಕ್ ಆಸ್ ಫ್ಲೈಸ್ ಬ್ಯಾಟನ್ ಅಪಾನ್ ದ ಬ್ಲಡ್ ಸ್ಟ್ರೀಮ್ಸ್ ಆಫ್ ದ ವೆಲ್ಟ್. ಇದು 3 ಗೆರೆಗಳ ಕವಿತೆಯ ಭಾಗವಾಗಿದೆ. ಈ ಲೈನ್ಗಳು ಹೇಳುವಂತಹದ್ದು, ಈ ಕವಿತೆಯು ಒಂದು ಪ್ಲೇನ್ ಏರಿಯಾದಲ್ಲಿ ಸೆಟ್ಟಿಂಗ್ ಮಾಡಲಾಗಿತ್ತು. ಯಾಕೆ ಇದು ಪ್ಲೇನ್ ಲ್ಯಾಂಡ್ ಅಂದರೆ, ಇಲ್ಲಿ ವೆಲ್ಡ್ ಅನ್ನೋ ಲಾಸ್ಟ್ ಒಂದು ವರ್ಡ್ ಯೂಸ್ ಮಾಡಿದಾರಲ್ಲ, ಅದರ ಅರ್ಥ ಪ್ಲೇನ್ ಲ್ಯಾಂಡ್. ಆ ಪ್ಲೇನ್ ಲ್ಯಾಂಡ್ ಹೇಗಿತ್ತು ಅಂದರೆ, ಎಲ್ಲ ಕಡೆ ಹುಲ್ಲಿಂದ ಆವರಿಸಲ್ಪಟ್ಟ ಒಂದು ಅಗಾಲವಾದ ವಿಸ್ತಾರವಾದ ಪ್ರದೇಶ. ಆದರೆ ಆ ಹುಲ್ಲು ತುಂಬ ಹಸಿರಾಗಿರಲಿಲ್ಲ, ಒಣಗಿ ಹೋಗಿತ್ತು ಅಥವಾ ಯೆಲ್ಲೋ ಕಲರ್ಗೆ ಟರ್ನ್ ಆಗಿತ್ತು. ಇಲ್ಲಿ ಕವಿ ಇನ್ನೊಂದು ಕಂಪ್ಯಾರಿಸನ್ ತಗೊಳ್ತಾರೆ. ಏನಂದರೆ, ಈ ಹುಲ್ಲುಗಾವಲನ್ನು ಒಂದು ಪ್ರಾಣಿಗೆ, ಅದೊಂದು ಚೀತಾ ಆಗಿರ್ಬೋದು ಅಥವಾ ಹುಲಿ, ಟೈಗರ್ ಯಾವುದೇ ಆಗಿರ್ಬೋದು ಅಥವಾ ಲಯನ್ ಆಗಿರ್ಬೋದು, ಈ ಥರ ಯಾವುದೇ ಜಾನುವಾರಿಗೆ ಅದನ್ನು ಕಂಪೇರ್ ಮಾಡಿದ್ದಾರೆ, ಒಂದು ಆ್ಯನಿಮಲಿಗೆ. ಇಲ್ಲಿ ಕವಿ ಟೌನಿ ಪೆಲ್ಟ್ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ. ಅದರ ಅರ್ಥ ಆರೆಂಜ್ ಬ್ರೌನ್ ಅಥವಾ ಯೆಲ್ಲೋಯಿಶ್ ಮಿಕ್ಸ್ ಆದ ಬ್ರೌನ್. ಎ ವಿಂಡ್ ಈಸ್ ರಫ್ಲಿಂಗ್ ದ ಟಾನಿ ಪೆಲ್ಟ್ ಆಫ್ ಆಫ್ರಿಕಾ ಅಂದರೆ, ಒಂದು ರೀತಿಯ ಗಾಳಿ ಇಲ್ಲಿ ಹರಿದಾಡ್ತಾ ಇದೆ. ಆ ಗಾಳಿ ಹೇಗಿದೆ ಅಂದರೆ, ಅಲ್ಲಿನ ಹುಲ್ಲುಗಾವಲನ್ನು ಒಂದು ಜಾನುವಾರುಗಳ ಮೈ ಮೇಲೆ ಇರುವ ಹುಲ್ಲಿನಂತೆ, ಅದರ ಕೂದಲುಗಳಂತೆ ಹರಿದಾಡಿಕೊಂಡು ಎತ್ತರಕ್ಕೆ ಹಾರಿಸ್ತಾ ಇದೆ. ಗಾಳಿಯ ಚಲನೆಯಿಂದ ಹುಲ್ಲುಗಳೆಲ್ಲ ಮೇಲ್ಗಡೆ ತೇಲಿದಂತೆ ಕಾಣುತ್ತದೆ, ಅಪ್ಲಿಫ್ಟ್ ಮಾಡ್ತಾ ಇದೆ. ಇಲ್ಲಿ ಕವಿ ಹೇಳ್ತಾ ಇರೋ ಗಾಳಿ ತುಂಬ ಶಾಂತವಾದ ಗಾಳಿ ಏನೂ ಅಲ್ಲ, ಅದೊಂದು ದೊಡ್ಡ ಚಂಡಮಾರುತದ ಮುನ್ಸೂಚನೆಯಂತೆ ಕಾಣುತ್ತಿದೆ. ಹಾಗೆ ಇಲ್ಲಿ ಕ್ಯುಕ್ಯು ಅನ್ನುವ ಏನು ಜನಾಂಗ ಇದ್ದಾರೆ, ಅವರು ಕೂಡ ತುಂಬ ಸಂಘಟಿತರಾಗಿದ್ದಾರೆ. ಇಲ್ಲಿ ಕವಿ ಈ ಜನಗಳನ್ನು ಫ್ಲೈಸಿಗೆ ಹೋಲಿಸ್ತಾ ಇದ್ದಾರೆ, ಅಂದರೆ ನೊಣಗಳಿಗೆ ಹೋಲಿಸ್ತಾ ಇದ್ದಾರೆ. ಈ ಕ್ಯುಕ್ಯು ಜನರು ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂದರೆ, ಕ್ವಿಕ್ ಆಸ್ ಫ್ಲೈಸ್, ನೊಣಗಳಂತೆ ತುಂಬ ವೇಗವಾಗಿ ಹಾರಾಡ್ತಾರೆ. ಬ್ಯಾಟನ್ ಅಪಾನ್ ದ ಬ್ಲಡ್ ಸ್ಟ್ರೀಮ್ಸ್ ಆಫ್ ದ ವೆಲ್ಡ್, ಈ ನೊಣಗಳು ಎಲ್ಲಿ ರಕ್ತ ಬಿದ್ದಿರ್ತದೆ ಅದಕ್ಕೆ ಹೋಗಿ ತಿನ್ನುವಂತಹದ್ದಲ್ವಾ. ಅದೇ ರೀತಿ ಈ ವೆಲ್ಡ್ ಅಥವಾ ಈ ಓಪನ್ ಗ್ರಾಸ್ಲ್ಯಾಂಡ್ ಏನಿದೆ, ಅಲ್ಲಿ ಬರೀ ರಕ್ತ ಮಾತ್ರ ಬಿದ್ದಿಲ್ಲ, ರಕ್ತದ ಪ್ರವಾಹವೇ ಒಂದು ದೊಡ್ಡ ಕಾಲುವೆಯ ಥರವೇ ರಕ್ತ ಹರಿತಾ ಇದೆ. ರಕ್ತದ ಕಾಲುವೆಯೇ ಹರಿದಂತೆ ಕವಿಗೆ ಅನ್ನಿಸ್ತಾ ಇದೆ. ಆ ಕಾಲುವೆ ಯಾವುದರಿಂದಾಗಿದೆ? ಈ ನೊಣಗಳಿಂದ. ಈ ನೊಣಗಳು ಅದರ ಮೇಲೆಲ್ಲ ಹಾರಾಡ್ತಾ ಸಂಭ್ರಮಿಸ್ತಾ ಇದ್ದಾವೆ. ಈ ಜನಗಳನ್ನು ಯಾಕೆ ಫ್ಲೈಗಳು ಅಥವಾ ನೊಣಗಳಿಗೆ ಹೋಲಿಸಿದ್ದಾರೆ ಅಂದರೆ, ಈ ಜನಗಳು ತುಂಬ ಸ್ಮಾರ್ಟ್ ಆಗಿದ್ದಾರೆ. ಈ ಜನಗಳಿಗೆ ಬಹಳ ಬೇಗ ಅರ್ಥವಾಗಿತ್ತು ಏನೆಂದರೆ, ಇಲ್ಲಿಗೆ ಬಂದ ಬ್ರಿಟಿಷರು ಕೇವಲ ವ್ಯಾಪಾರಕ್ಕಾಗಿ ಮಾತ್ರ ಬರಲಿಲ್ಲ, ಬದಲಾಗಿ ಲೂಟಿ ಮಾಡುವುದಕ್ಕೆ ಬಂದರು ಎನ್ನುವುದು. ದೇಶದ ಉಳಿದ ಪ್ರಜೆಗಳಿಗೆ ಕಂಪೇರ್ ಮಾಡಿದರೆ ಈ ಜನರಿಗೆ ಅವೇರ್ನೆಸ್ ಅನ್ನೋದು ತುಂಬ ಬೇಗ ಬಂದಿತ್ತು. ಮುಂದಿನ ಸಾಲುಗಳಲ್ಲಿ ಕವಿ ಹೇಳ್ತಾರೆ, ಕಾಪ್ಸಸ್ ಆರ್ ಸ್ಕ್ಯಾಟರ್ಡ್ ಥ್ರೂ ಅ ಪ್ಯಾರಡೈಸ್. ಕಾಪ್ಸ್ ಅಂದರೆ ಡೆಡ್ ಬಾಡಿಗಳು, ಸತ್ತ ಹೆಣಗಳು. ಸ್ಕ್ಯಾಟರ್ಡ್ ಅಂದರೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಇಂತಹ ಸ್ವರ್ಗದಂಥ ಜಾಗದಲ್ಲಿ, ಆಫ್ರಿಕಾದ ಈ ಭೂಮಿಯಲ್ಲಿ ಯಾರಿಗೆ ನಿಜವಾದ ಅಧಿಕಾರ ಇರುವಂತಹದ್ದು? ನಿಜವಾದ ಇಲ್ಲಿಯೇ ಹುಟ್ಟಿ ಬೆಳೆದಂಥ ಆಫ್ರಿಕನ್ನರಿಗೂ ಅಥವಾ ವ್ಯಾಪಾರದ ಉದ್ದೇಶ ಇಟ್ಕೊಂಡು ಈ ದೇಶವನ್ನು ಲೂಟಿ ಮಾಡಬೇಕು ಅಂತ ಯಾವುದೋ ಖಂಡದಿಂದ ಬಂದಿರುವ ಇಂಗ್ಲೆಂಡ್ ಅಥವಾ ಯುರೋಪಿಯನ್ಸಿಗೂ ಇಂದ ಬಂದಂತಹ ಬ್ರಿಟಿಷರಿಗೆ ಈ ಜಾಗವು ಒಂದು ಪ್ಯಾರಡೈಸ್ ಅಥವಾ ಹೆವನ್, ಸ್ವರ್ಗದಂತೆಯೇ ಕಾಣ್ತಾ ಇತ್ತು. ಯಾಕಂದರೆ ಅವರ ಉದ್ದೇಶ ಇಲ್ಲಿ ಸರಿಯಾಗಿ ಪೂರ್ಣಗೊಳ್ತಾ ಇತ್ತು. ಅದೇನೆಂದರೆ ಲೂಟಿ ಮಾಡೋದು, ದಬ್ಬಾಳಿಕೆ ಮಾಡುವಂತಹದ್ದು, ಜನರ ಶೋಷಣೆ ಮಾಡುವಂತಹದ್ದು. ಮೊದಲನೇ ಸಾಲಿನ ಅರ್ಥ, ಈ ಸ್ವರ್ಗದಂತಹ ಜಾಗದಲ್ಲಿ ಕೂಡ ಹಿಂಸೆ ತುಂಬ
ಜಾಸ್ತಿಯಾಗಿದೆ, ಬಹಳವಾಗಿ ಕಾಡ್ತಾ ಇದೆ ಹಿಂಸೆ ಅನ್ನೋದು. ಶವ ಚಲಾಪಿಲಿಯಾಗಿ ಬಿದ್ದಿದೆ ಅಂದರೆ ಅದು ಹಿಂಸೆಯ ರುದ್ರರೂಪ ಅಥವಾ ರೌದ್ರ ರೂಪವನ್ನು ತೋರಿಸ್ತದೆ. ಓನ್ಲಿ ದ ವರ್ಮ್ ಕೊಲೊನೆಲ್ ಆಫ್ ಕ್ಯಾರಿಯನ್ ಕ್ರೈಸ್. ಇಲ್ಲಿ ಸತ್ತ ಡೆಡ್ ಬಾಡಿಗಳ ಮುಖದ ಹಿಂದೆ ಒಂದು ಹುಳದ ರೀತಿ ಕಾಣ್ತಾ ಇದೆ. ಕೊಲೊನೆಲ್ ಆಫ್ ಕ್ಯಾರಿಯನ್ ಅಂದರೆ ಇಲ್ಲಿ ಸತ್ತಂತಹ ವ್ಯಕ್ತಿ ಒಬ್ಬ ಬ್ರಿಟಿಷ್ ಗವರ್ನರ್ ಆಗಿದ್ದ, ಒಬ್ಬ ಬಿಳಿ ವರ್ಣದ ವ್ಯಕ್ತಿಯಾಗಿದ್ದ. ಹಾಗೆಯೇ ಅವನ ಸಹಚರರೆಲ್ಲ ಅಳ್ತಾ ಇದ್ರು. ಅವರು ಹೇಳುವ ಮಾತುಗಳು ವೇಸ್ಟ್ ನೋ ಕಂಪ್ಯಾಷನ್ ಆನ್ ದಿ ಸಪರೇಟ್ ಡೆಡ್. ಅಲ್ಲಿ ಅಡಗಿರುವಂತಹ ಮುಖವಾಡದ ಹಿಂದೆ ಕಾಣ್ತಾ ಇರೋ ಹುಳವನ್ನು ಕವಿ ಬೇರೆ ಯಾರನ್ನೂ ಹೇಳ್ತಾ ಇಲ್ಲ, ಬ್ರಿಟಿಷ್ ಕರ್ನಲನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕಂಪ್ಯಾಷನ್ ಅಂದರೆ ಸಿಂಪತಿ ಅಥವಾ ಅನುಕಂಪ. ಈ ಸತ್ತಂತಹ ಡೆಡ್ ಬಾಡಿಗಳ ಮೇಲೆ ಅನುಕಂಪ ತೋರಿಸುವ ಅಗತ್ಯವಿಲ್ಲ. ಸತ್ತಂತಹ ಈ ವ್ಯಕ್ತಿಗಳ ಮೇಲೆ ನಮ್ಮ ಕರುಣೆಯನ್ನು ತೋರಿಸಿ ಅದನ್ನು ವೇಸ್ಟ್ ಮಾಡೋ ಅಗತ್ಯತೆ ಇಲ್ಲ. ಈ ವ್ಯಕ್ತಿಗಳಿಗೆ ಏನು ಸಿಕ್ಕಿದೆ ಅದನ್ನು ಅವರು ಡಿಸರ್ವ್ ಮಾಡ್ತಾ ಇದ್ರು. ಮುಂದುವರೆದು ಕವಿ ಹೇಳ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ ಜಸ್ಟಿಫೈಸ್ ಆ್ಯಂಡ್ ಸ್ಕಾಲರ್ಸ್ ಸೀಸ್ ದ ಸ್ಯಾಲಿಯನ್ಸ್ ಆಫ್ ಕೊಲೋನಿಯಲ್ ಪಾಲಿಸಿ. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಬೇರೆ ಬೇರೆ ಮಾಹಿತಿಗಳು, ಅಂಶಗಳು, ಘಟಕಾಂಶಗಳು. ಹಾಗೆ ಸ್ಕಾಲರ್ಸ್ ಅಂದರೆ ವಿದ್ವಾಂಸರು. ಯಾವುದೇ ಒಂದು ಘಟನೆ ನಡೆದಾಗ ಅದಕ್ಕೆ ಸಂಬಂಧಪಟ್ಟ ವಿದ್ವಾಂಸರು, ಆ ವಿಷಯಕ್ಕೆ ಯಾರು ನಿರೀಕ್ಷಿತವಾಗಿ ಬರಬೇಕಾಗ್ತದೆ ಅಂತಹ ವಿದ್ವಾಂಸರು ಬಂದು ಬೇರೆ ಬೇರೆ ಅಂಶಗಳನ್ನು, ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಇಲ್ಲಿ ಇಷ್ಟೊಂದು ಜನ ಯಾಕೆ ಸತ್ತಿದ್ದಾರೆ ಅಂದರೆ ಈ ಬ್ರಿಟಿಷರಲ್ಲಿರುವಂತಹ ಕೊಲೋನಿಯಲ್ ಪಾಲಿಸಿಯನ್ನು ಜಸ್ಟಿಫೈ ಮಾಡೋದಕ್ಕೋಸ್ಕರ, ಅದರ ಗುಣಲಕ್ಷಣಗಳನ್ನು ಹೇಳೋದಕ್ಕೋಸ್ಕರ. ವಾಟ್ ಈಸ್ ದ್ಯಾಟ್ ಟು ದ ವೈಟ್ ಚೈಲ್ಡ್ ಹ್ಯಾಕ್ಡ್ ಇನ್ ಬೆಡ್. ಬಿಳಿ ವರ್ಣದ ಮಗು ಬೆಡ್ಡಿನ ಮೇಲೆ ಮಲಗಿತ್ತಲ್ಲ, ಅದನ್ನು ಕೊಲ್ಲುವ ಅಗತ್ಯತೆ ಇತ್ತೆ. ಅದನ್ನು ಯಾಕೆ ಅವರು ಕೊಂದರು? ಈ ಎಲ್ಲ ಜನಗಳು ಬೇರೆಲ್ಲ ಮಾಡಿದ್ದು ಸರಿಯಾಗಿದ್ದರು, ಇದೊಂದು ದೊಡ್ಡ ಘೋರ ತಪ್ಪನ್ನು ಮಾಡಿದ್ದಾರೆ. ಇಷ್ಟೊಂದು ರೇಸಿಸಮ್ ಈ ಜನಗಳ ಮನಸ್ಸಲ್ಲಿ ಯಾಕಿದೆ? ಈ ಕಿಕಿಯು ಜನರು ಯಾಕೆ ಇಷ್ಟೊಂದು ದ್ವೇಷವನ್ನು ಹೊಂದಿದ್ದಾರೆ? ಬಿಳಿ ವರ್ಣದಾಗಿದೆ ಅನ್ನುವ ಕಾರಣಕ್ಕೆ ಆ ಸಣ್ಣ ಮಗುವನ್ನು ಕೊಲ್ಲುವ ಅವಶ್ಯಕತೆ ಇತ್ತೆ. 2 savages expandable as Jews. ಇಲ್ಲಿ ಸ್ಯಾವೇಜಸ್ ಅಂತ ಕವಿ ಹೇಳಿರೋದು ಆಫ್ರಿಕಾದ ಲೋಕಲ್ ಜನಗಳಿಗೆ. ಯಾಕಂದರೆ ಸ್ಯಾವೇಜಸ್ ಅಂದರೆ ಒಂದು ಎನಿಮಲ್ ಅನ್ನೋ ಅರ್ಥವನ್ನು ಕೊಡ್ತದೆ, ಜಾನುವಾರುಗಳು ಅನ್ನೋ ಅರ್ಥವನ್ನು ಕೊಡ್ತದೆ. ಈ ಅರ್ಥವನ್ನು ಪ್ರತಿನಿಧಿಸ್ತಾ ಇದ್ದದ್ದು ಬ್ರಿಟಿಷರು ಆಫ್ರಿಕಾ ಜನರನ್ನು ಸ್ಯಾವೇಜಸ್ ಅಂತಲೇ, ಜಾನುವಾರುಗಳು ಎಂದೇ ಕರೀತಿದ್ದರು. ಜನಗಳು ತನ್ನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಲಿಲ್ಲ, ಬದಲಾಗಿ ಅವರೊಂದು ಎಕ್ಸ್ಪಾಂಡೇಬಲ್ ಜ್ಯೂಸಿನ ಹಾಗೆ ಕಾಣ್ತಾರೆ. ನಾಜಿ ಟೀಮ್ನಲ್ಲಿ ಆ ಕ್ಯಾಂಪಿನ ಒಳಗಿದ್ದಂತಹ ಜ್ಯೂಸುಗಳು ಯಾವ ರೀತಿ ಮಾನವೀಯತೆ ಅನ್ನೋದನ್ನು ಮರೆತು ಹೇಗೆ ಪ್ರಾಣಿಗಳ ತರಹ ಬಿಹೇವ್ ಮಾಡಿದ್ರಲ್ಲ, ಅದೇ ರೀತಿ ಈ ಜನಾಂಗ ಕೂಡ ವರ್ತಿಸಿತ್ತು ಅನ್ನೋದು ಕವಿಯ ಒಟ್ಟು ಅಭಿಪ್ರಾಯವಾಗಿದೆ. ಇಲ್ಲಿಗೆ ಈ ಕವಿತೆಯ ಒಂದು ಭಾಗ ಪೂರ್ಣಗೊಂಡಿದೆ. ಇನ್ನೊಂದು ಭಾಗ ಹಾಗೆ ಉಳಿದಿದೆ. ನಿಮಗೆ ಅಗತ್ಯತೆ ಇದ್ದರೆ ಮೆಸೇಜ್ ಮಾಡಿ, ಇನ್ನೊಂದು ಭಾಗದ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತೇನೆ. ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.